ಮಾರ್ಕಂಡೇಯರು ಧರ್ಮರಾಜನ ಬಳಿಗೆ ಬಂದಿದ್ದಾರೆ. ಇದು ಮಹಾಭಾರತ ಯುದ್ಧ ಎಲ್ಲ ಮುಗಿದ ಮೇಲೆ ಯುಧಿಷ್ಠಿರ ಪಟ್ಟಾಭಿಷಿಕ್ತನಾದ ರಾಜ್ಯವನ್ನು ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರದಲ್ಲಿ ಮಾರ್ಕಂಡೇಯರು ಧರ್ಮರಾಜನನ್ನು ಭೇಟಿಯಾದಿದ್ದು. ಆಗ ಧರ್ಮರಾಜ ಬಹಳ ಯೋಚನೆಯಲ್ಲಿ ಇದ್ದ, ದುಃಖ ತಪ್ತನಾಗಿದ್ದ. ನಿಹತ್ಯ ಕೌರವಾನ್ ಸರ್ವಾನ್ ಭ್ರಾತೃಭಿಃ ಸಹ ಪಾರ್ಥಿವಃ ಶೋಕೇನ ಮಹತಾವಿಷ್ಟ ಮುಮೋಹಸ ಯುಧಿಷ್ಠಿರ. ಅವನ ದುಃಖಕ್ಕೆ ಶೋಕಕ್ಕೆ ಕಾರಣ ತನ್ನ ಬಂಧುಗಳನ್ನು ದುರ್ಯೋಧನಾದಿಗಳನ್ನು ನಾನೇ ಸಂಹಾರ ಮಾಡಿದೆ, ನಮ್ಮ ಕುಲದ ನಾಶವನ್ನು ನಾನು ಮಾಡಿದೆ ಅನ್ನುವಂತಹ ನಿಮಿತ್ತವಾಗಿತ್ತು. ತನ್ನ ಧರ್ಮರಾಜನ ದುಃಖಕ್ಕೆ ಕಾರಣವಾಗಿತ್ತು. ಮೋಹಗೊಂಡಿದ್ದ, ಯೋಚನಾ ಮಾಡ್ತಾನೇ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬಂದವರು ಮಾರ್ಕಂಡೇಯರು. ಆ ಮಾರ್ಕಂಡೇಯರನ್ನು ಬರಮಾಡಿಕೊಂಡ. ಮಾರ್ಕಂಡೇಯರಿಗೆ ಯಥಾಯೋಗ್ಯವಾದ ರೀತಿಯಲ್ಲಿ ಆತಿಥ್ಯವನ್ನು ಮಾಡಿ ಅವರನ್ನು ಉತ್ತಮ ಆಸನದಲ್ಲಿ ಕೂಡಿಸಿದ್ದಾನೆ. ಆಗ ಮಾರ್ಕಂಡೇಯರು ಅವನ ಮುಖವನ್ನು ನೋಡಿಯೇನೆ ಹೇಳಿದರು. ಮನಸ್ಸಿನಲ್ಲಿ ಏನಿದೆ ಅಂತನ್ನುವುದು ಮುಖದಿಂದಲೇ ಗೊತ್ತಾಗುತ್ತಂತೆ. ಮುಖ ನೋಡಿದರೇನೆ ಅದು ಹೇಳಿಬಿಡುತ್ತೆ. ಮನಸ್ಸಿನ ಕನ್ನಡಿ ಮುಖ ಅದು. ಆ ಮುಖವನ್ನು ನೋಡಿದಾಗ ಗೊತ್ತಾಯಿತು, ಯೋಚನೆಯಲ್ಲಿ ಇವನು ಮುಳುಗಿದ್ದಾನೆ, ದುಃಖ ತಪ್ತನಾಗಿದ್ದಾನೆ. ಏನದು? ಮಾರ್ಕಂಡೇಯರು ಕೇಳಿದರು, ಏನಪ್ಪ ಯೋಚನೆ ಮಾಡ್ತಾ ಇದ್ದೀರಿ ಹೇಳು ಅಂತ. ಆಗ ಧರ್ಮರಾಜ ಅವರನ್ನು ನಮಸ್ಕಾರವನ್ನು ಮಾಡಿ ಹೇಳಿದ, ನಾನು ಬಹಳ ದೊಡ್ಡ ತಪ್ಪು ಮಾಡಿದ್ದೇನೆ, ಪಾಪವನ್ನು ಮಾಡಿದ್ದೇನೆ. ಆ ಪಾಪದ ಮುಕ್ತಿ ಹೇಗೆ ಹೇಳಿ ಗುರುಗಳೇ? ಎಷ್ಟು ಜನರ ಹತ್ಯೆಯನ್ನು ಮಾಡಿದೆ. ಆ ಎಷ್ಟು ಜನರ ಹತ್ಯೆಯನ್ನು ಮಾಡಲಾಯಿತೋ ಅವರೆಲ್ಲರೂ ನಿರಪರಾಧಿಗಳಾಗಿಯೇ ಇದ್ದರು. ನೇರವಾಗಿ ನನಗೆ ಅಪರಾಧಿಗಳು ಅಂತ ಕರೆಸಿಕೊಂಡವರು ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ ಇಂತಹವರು ಕೆಲವರು ಮಾತ್ರ. ಉಳಿದವರಲ್ಲಿ ಯುದ್ಧಕ್ಕೆ ಅಂತ ಬಂದವರೆಲ್ಲರೂ ನೇರವಾಗಿ ಅಪರಾಧಿಗಳೇನಾಗಿರಲಿಲ್ಲ. ಅವರು ಅಪರಾಧಿಗಳಾಗದವರನ್ನು ಸಂಹಾರವನ್ನು ಮಾಡಿದ್ದರಿಂದ ನನಗೆ ಮಹಾಪಾಪ ಬಂದಿದೆ. ನನ್ನದು ನಿಜವಾದ ಅಪರಾಧ. ಈ ಅಪರಾಧ, ಈ ಪಾಪ ನಾನು ಕಳ್ಕೊಳ್ಬೇಕಾದರೆ ಏನು ಮಾಡಲಿ ಹೇಳಿ, ಇದಕ್ಕೇನು ಉಪಾಯ ಅಂತ ಯುಧಿಷ್ಠಿರ ಮಾರ್ಕಂಡೇಯರನ್ನು ಕೇಳ್ತಾನೆ. ಮಾರ್ಕಂಡೇಯರು ಮಹಾನುಭಾವರು. ಈ ವನಪರ್ವದಲ್ಲಿ ಪಾಂಡವರು ಇದ್ದಾಗ, ವನವಾಸದಲ್ಲಿ ಇದ್ದಾಗ ಇದೇ ಮಾರ್ಕಂಡೇಯರೇನೇ ಯುಧಿಷ್ಠಿರನಿಗೆ ಅಲ್ಲೊಮ್ಮೆ ಯೋಚನೆ ಮಾಡ್ತಾ ಕೂತಿದ್ದನಂತೆ. ಆಗ ಇವರಿಗೆ ಒಂದು ಕಥೆ ಹೇಳಿ ಅವನ ಸಮಾಧಾನ ಮಾಡಿದ್ರು. ಆಗ ಅವನು ಧರ್ಮರಾಜ ಯೋಚನೆ ಮಾಡ್ತಾ ಇದ್ದ, ನನ್ನಷ್ಟು ಕಷ್ಟಪಟ್ಟವರು, ದುಃಖಪಟ್ಟವರು ಜಗತ್ತಿನಲ್ಲಿ ಯಾರೂ ಇರಲಿಕ್ಕಿಲ್ಲ ಅಂತ ಯೋಚನೆ ಮಾಡ್ತಾ ಕೂತಿದ್ದನಂತೆ. ಆಗ ಮಾರ್ಕಂಡೇಯರು ಅವನಿಗೆ ಎಲ್ಲ ಕಥೆಗಳನ್ನು ಹೇಳಿ ಸಮಾಧಾನ ಮಾಡಿದ್ದ. ನಿಂದೇನೋ ದುಃಖ ಕಷ್ಟ, ನಿನಗಿಂತ ಎಷ್ಟೊಂದು ಕಷ್ಟಪಟ್ಟವರಿದ್ದಾರೆ ಅಂತ ಬೇರೆ ಬೇರೆ ರಾಮದೇವರೇ ಮೊದಲಾದವರ ಚರಿತ್ರೆಯನ್ನು ಹೇಳುತ್ತಾರೆ. ಅದು ಬೇರೆ ವಿಷಯ. ಅಂತೂ ಮಾರ್ಕಂಡೇಯರ ಯುಧಿಷ್ಠಿರನ ಸಂವಾದ ಇದು ಹೊಸತಲ್ಲ, ಭೇಟಿ ಹೊಸತಲ್ಲ, ಮಾತುಗಳು ಹೊಸತಲ್ಲ. ಮಾರ್ಕಂಡೇಯರಂತಾರೆ, ಪ್ರಯಾಗ ಗಮನಂ ಶ್ರೇಷ್ಠಂ ನರಾಣಂ ಪಾಪನಾಶನಂ. ವಾಸ್ತವದಲ್ಲಿ ಧರ್ಮರಾಜ ಅಷ್ಟೊಂದು ನಿರಪರಾಧಿಗಳು ಅಂತೇನಾಗಿ ಹೇಳ್ತಾನೆ, ಅವರನ್ನು ಸಂಹಾರ ಮಾಡಿದ್ದು ಪಾಪ ಅಲ್ಲವೇ ಅಲ್ಲ. ಏಕೆ? ಶಾಸ್ತ್ರದ ಸ್ಪಷ್ಟವಾದ ಮಾತು ಇದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಅದನ್ನು ಸಮರ್ಥನೆ ಮಾಡಿದ್ದಾನೆ. ಯಾರು ನೇರವಾದ ಪಾಪಿಗಳು, ಆ ಪಾಪಿಗಳಿಗೆ ಸಹಾಯ ಮಾಡುವವರೂ ಪಾಪಿಗಳು ಅಂತ. ಯಾರು ನೇರವಾಗಿ ತಪ್ಪಿತಸ್ಥರೋ ಆ ತಪ್ಪಿತಸ್ಥರಿಗೆ ಸಹಾಯ ಮಾಡುವವರೂ ತಪ್ಪಿತಸ್ಥರೇ ಅಂತ ಹೇಗೆ ಹೇಳ್ತೇವೆ, ಹಾಗೆ ನೇರವಾಗಿ ತಪ್ಪನ್ನು ಮಾಡಿದವನು ದುರ್ಯೋಧನನಾದರೆ ಅವನ ಅನುಯಾಯಿಗಳು ಅವರು ಒಂದು ಅರ್ಥದಲ್ಲಿ ತಪ್ಪಿತಸ್ಥರು. ಅವರನ್ನು ಸಂಹಾರ ಮಾಡಿದ್ದರಿಂದ ಪಾಪ ಏನು ಧರ್ಮರಾಜನಿಗೆ ಬಂದದ್ದಲ್ಲ. ಆದರೂ ಅವನಿಗೆ ಸಮಾಧಾನಕ್ಕಾಗಿ ನಿರೂಪಣೆಯನ್ನು ಮಾಡುತ್ತಾರೆ ಮತ್ತು ಜಗತ್ತಿಗೆ ಶಿಕ್ಷಣೆಯನ್ನು ಕೂಡ ಮಾಡುತ್ತಾರೆ. ಪ್ರಯಾಗದ ಯಾತ್ರೆ ಮಹಾಪಾಪ ಪರಿಹಾರಕ ಅನ್ನುವುದನ್ನು ಯುಧಿಷ್ಠಿರನಿಗೆ ಮಾರ್ಕಂಡೇಯರು ಹೇಳಿದರು, ನೀನು ಪ್ರಯಾಗದ ಯಾತ್ರೆಯನ್ನು ಮಾಡು.
ಪ್ರಯಾಗಕ್ಕೆ ಹೋಗಿ ಬಂದೆ ಅಂತಾದರೆ ನಿನ್ನೆಲ್ಲ ಹಿಂದೆ ಏನೇನು ನಿಮ್ಮ ಮನಸ್ಸಿನಲ್ಲಿ ಬಂದಿದೆ ಪಾಪಗಳು ಅಂತ, ಹತ್ಯೆ ಮಾಡಿದ್ದರಿಂದ ಬಂದ ಪಾಪ, ಗುರುದ್ರೋಹ, ಗುರು ಹತ್ಯ, ಹಿರಿಯರ ಹತ್ಯ, ಕುಲನಾಶ, ಏನೇನು ಹೇಳ್ತೀಯೋ ಅದೆಲ್ಲ ಪಾಪಗಳು ಇಲ್ಲಿ ಪರಿಹಾರ ಆಗುತ್ತೆ. ಪ್ರಯಾಗ ಅಸಾಧಾರಣ ಕ್ಷೇತ್ರ. ತತ್ರ ದೇವೋ ಮಹಾದೇವೋ ರುದ್ರೋ ವಾತ್ಸೀನ್ ನರೇಶ್ವರ ಸಮಾಸ್ತೆ ಭಗವಾನ್ ಬ್ರಹ್ಮ ಸ್ವಯಂಭೂ ಸಹ ದೈವತೈಹಿ. ಪ್ರಯಾಗದಲ್ಲಿ ಮಹಾರುದ್ರದೇವರ ವಿಶೇಷ ಸನ್ನಿಧಾನ ಇದೆ. ಮಹಾರುದ್ರದೇವರ ಅನೇಕ ಪ್ರದೇಶಗಳಿವೆ, ಅಲ್ಲಿ ಅವರ ದೇವಸ್ಥಾನಗಳು ಉಂಟು. ಅಲ್ಲದೆ ಪ್ರಯಾಗ ಅದು ಬ್ರಹ್ಮದೇವರ ಸ್ಥಾನವೂ ಹೌದು, ವಿಷ್ಣು ದೇವತೆಯ ಸ್ಥಾನವೂ ಹೌದು. ಮಾಧವ ಇದ್ದಾನೆ ಅಲ್ಲಿ, ಬ್ರಹ್ಮದೇವರಿದ್ದಾರೆ, ಮಹಾರುದ್ರದೇವರಿದ್ದಾರೆ. ತ್ರಿಮೂರ್ತಿಗಳ ಸ್ಥಳ ಕ್ಷೇತ್ರ ಅದು ಪ್ರಯಾಗ. ಅತ್ರ ಸ್ನಾತ್ಮ ದಿವಂ ಯಾಂತೆ ಯೇ ಮೃತಾಸ್ತೆ ಪುನರ್ಭವಾಹ. ಈ ಪ್ರಯಾಗದಲ್ಲಿ ಸ್ನಾನವನ್ನು ಮಾಡಿ ಯಾರು ಪ್ರಾಣತ್ಯಾಗವನ್ನು ಮಾಡುತ್ತಾರೆ ಅವರು ದೇವಲೋಕವನ್ನು ಪಡೆಯುತ್ತಾರೆ ಅಂತ. ಇಲ್ಲಿ ಅನೇಕ ಬಾರಿ ಈ ರೀತಿಯ ಮಾತು ಬರುತ್ತೆ. ಏನು ಮಾತು ಬರ್ತದೆ? ಹಿಂದೆ ಬಂತಲ್ಲ, ಕಾಶಿಯಲ್ಲಿ ಕೊನೆ ಕಾಲದಲ್ಲಿ ಕಾಶಿಯಲ್ಲಿ ಪ್ರಾಣ ಬಿಟ್ಟರೆ ಮೋಕ್ಷ ಆಗುತ್ತೆ, ಸ್ವರ್ಗ ಆಗುತ್ತೆ, ಪ್ರಯಾಗದಲ್ಲಿ ಪ್ರಾಣ ಬಿಟ್ಟರೆ ಸ್ವರ್ಗ ಆಗುತ್ತೆ, ಹೀಗೆ ಹೇಳ್ತಿರ್ತಾರೆ. ಅದನ್ನು ಕೇಳಿ ಅಲ್ಲಿ ಹೋಗಿನೇ ಪ್ರಾಣ ಬಿಡಬೇಕು ಅಂತೇನು ಅರ್ಥ ಅಲ್ಲ, ಅಲ್ಲಿ ಹೋಗೋದೇ ಪ್ರಾಣ ಬಿಡಲಿಕ್ಕೆ ಅಂತೇನು ಅರ್ಥ ಅಲ್ಲ. ಕೊನೆಯ ದಿವಸಗಳನ್ನು ಯೋಗ್ಯವಾದ ರೀತಿಯಲ್ಲಿ ಸಾಧನಾನುಷ್ಠಾನವನ್ನು ಮಾಡುತ್ತಾ ಕ್ಷೇತ್ರಗಳಲ್ಲಿ ವಾಸ ಮಾಡಬೇಕು ಅಂತನ್ನುವುದು ಪುರಾಣಗಳ ಅಭಿಪ್ರಾಯವಷ್ಟೇ. ಕಾಶಿಯಲ್ಲಿ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ್ಬಿಡಬೇಕು ಅಂತಲ್ಲ, ಆತ್ಮಹತ್ಯೆ ಮಾಡಿಕೋ ಅಂತ ಶಾಸ್ತ್ರ ಹೇಳುವುದೂ ಕೂಡ ಇಲ್ಲ. ಅದು ಬೇರೆ ಜನ ಒಂದು ಬೇರೆ ಇದೆ ಅದಕ್ಕೆ. ಆದರೆ ಶಾಸ್ತ್ರ ಇಲ್ಲಿ ವಿಧಾನವನ್ನು ಮಾಡಿದ್ದು, ತೀರ್ಥಯಾತ್ರಾ ನಿಮಿತ್ತವಾಗಿ ಯಾವುದಾದರೂ ಕ್ಷೇತ್ರದಲ್ಲಿ ಪ್ರಾಣ ಬಿಟ್ಟರೆ ದೇಹ ತ್ಯಾಗವನ್ನು ಮಾಡಿದರೆ ಸ್ವರ್ಗ ಆಗುತ್ತೆ, ಮೋಕ್ಷ ಆಗುತ್ತೆ ಅಂತ ಫಲ ಹೇಳುವುದು. ಕೊನೆ ದಿವಸಗಳನ್ನು ಕ್ಷೇತ್ರಗಳಲ್ಲಿ ಕಳೆಯಿರಿ. ಕೃಷ್ಣ ಪರಮಾತ್ಮನು ಅದನ್ನು ಮಾಡಿ ತೋರಿಸಿದ. ಯದ್ಯಪಿ ದ್ವಾರಕೆಯ ನಿವಾಸಿ ಕೃಷ್ಣ ತನ್ನವರನ್ನು ಕರೆದುಕೊಂಡು ಮತ್ತೊಂದಕ್ಕೆ ಹೋಗ್ತಾನೆ, ಪ್ರವಾಸಕ್ಕೆ ಹೋಗ್ತಾನೆ. ದೇವರು ಕೊನೆ ಕಾಲ ನಮ್ಮೂರಲ್ಲಿ ಬೇಡ, ಬೇರೆ ಕ್ಷೇತ್ರಕ್ಕೆ ಹೋಗೋಣ ನಡೀರಿ ಅಂತ ಕರೆದುಕೊಂಡು ಹೋಗ್ತಾನೆ. ಆ ಮಾತನ್ನು ನಾವಿಲ್ಲಿ ಅನ್ವಯವನ್ನು ಮಾಡಿಕೊಳ್ಳಬೇಕು. ಎಲ್ಲೆಲ್ಲಿ ಈ ರೀತಿ ಮಾತು ಬರುತ್ತೋ ಎಲ್ಲ ಕಡೆಗೂ ಇದೇ ರೀತಿಯಲ್ಲೇ ನಾವು ಅರ್ಥವನ್ನು ಮಾಡಿಕೊಳ್ಬೇಕು. 10 ಬಾರಿ ಈ ಕೂರ್ಮ ಪುರಾಣದಲ್ಲಿ ಕ್ಷೇತ್ರದ ಮಹಾತ್ಮ್ಯವನ್ನು ಹೇಳುವಾಗ ಇದೇ ರೀತಿಯಲ್ಲಿನೇ ನಾವು ಕಾಣ್ತೇವೆ. ಪ್ರಯಾಗ ಮರಣೇನವ ಅಂತಲೇ ಪ್ರಸಿದ್ಧವಾದ ಶ್ಲೋಕವೂ ಕೂಡ ಉಂಟು. ಅಲ್ಲೆಲ್ಲ ಕಡೆಗೂ ಹೀಗೆ ಅರ್ಥ. ಮತ್ತು ಅಲ್ಲಿ ಮೋಕ್ಷ ಆಗಿಬಿಡುತ್ತೆ ಅಂತಂದರೆ ಮೋಕ್ಷವೇ ಆಗಿಬಿಡುತ್ತದೆ, ವೈಕುಂಠವೇ ಆಗ್ತದೆ ಅಂತ ಹೀಗನೂ ಕೂಡ ಅರ್ಥ ಮಾಡಿಕೊಳ್ಳಬೇಕಿಲ್ಲ. ಪಾಪಗಳಿಂದ, ಕೆಲವು ಪಾಪಗಳಿಂದ ಮುಕ್ತಿಯಾಗ್ತದೆ. ನೋಡಿ, ಒಂದೊಂದು ವಿಧವಾದ ಕ್ರಿಯೆಯಿಂದ, ಧರ್ಮದ ಅನುಷ್ಠಾನದಿಂದ ಒಂದೊಂದು ವಿಧವಾದ ಪಾಪಗಳ ಪರಿಹಾರ ಆಗುವುದಿರುತ್ತೆ. ದಾನದಿಂದ ಕೆಲವು ಪಾಪಗಳ ಪರಿಹಾರ ಆಗಬಹುದು, ತೀರ್ಥಗಳಲ್ಲಿ ಸ್ನಾನಗಳನ್ನು ಮಾಡುವುದರಿಂದ ಕೆಲವು ಪಾಪಗಳ ಪರಿಹಾರ ಇರುತ್ತೆ, ಹೋಮ ಹವನಗಳಿಂದ ಕೆಲವು ಪಾಪಗಳ ಪರಿಹಾರ ಇರುತ್ತೆ. ಯಾವುದು ತೀರ್ಥಕ್ಷೇತ್ರಗಳ ಸಂದರ್ಶನದಿಂದ ಪಾಪಗಳ ಪರಿಹಾರವಾಗಬಹುದೋ ಅವುಗಳು ಮಾತ್ರ ಆಗುತ್ತೆ ಎನ್ನುವುದು ಅಭಿಪ್ರಾಯನೇ ಹೊರತು, ಏನೇನು ಅನಂತ ಜನ್ಮಗಳಿಂದ ನಾವು ಮಾಡಿದ ಪಾಪಗಳಿತ್ತೋ ಆ ಎಲ್ಲ ಪಾಪಗಳು ಪರಿಹಾರ ಆಗಿ ಹೋಯಿತು, ನಾವು ಶುದ್ಧ ಸ್ವಚ್ಛವಾದಂತಹ ಆತ್ಮರಾಗಿಬಿಟ್ಟಿವಿ ಅಂತ ಮಾತ್ರ ಎಂದು ತಿಳಿಬಾರದು. ನಾ ಹಿಂದೆ ಹೇಳಿದಂತೆ ಈ ನದ್ಯಭಿಮಾನಿಗಳು, ನದಿಗಳು ನಮ್ಮನ್ನು ಶುದ್ಧಿ ಮಾಡುವ, ಸ್ವಲ್ಪ ಪ್ರಮಾಣದಲ್ಲಿ ಶುದ್ಧಿ ಮಾಡುವ ಕೆಲಸವನ್ನು ಮಾಡುತ್ತವೆ. ಪ್ರಧಾನವಾಗಿ ನಮ್ಮ ಶುದ್ಧಿ ಅಂತನ್ನುವುದು ತತ್ವಜ್ಞಾನದಿಂದಲೇ ಆಗುವಂಥದ್ದು. ಸ್ನಾನಾದಿಗಳನ್ನು ಮಾಡಿಕೊಂಡು ಬಂದು, ಯಾತ್ರೆಗಳನ್ನು ಮಾಡಿಕೊಂಡು ಬಂದು ಶುದ್ಧವಾದ ತತ್ವಜ್ಞಾನವನ್ನು ಪಡೆದು ನಂತರ ಮುಕ್ತಿಯನ್ನು ಪಡೆಯುವುದು ಇಷ್ಟೇ. ಅಂತೂ ಇಲ್ಲಿ ಧರ್ಮರಾಜ ಅವನಿಗಾಗಿ ಮಾರ್ಕಂಡೇಯರು ಹೇಳುವಂಥದ್ದು, ತ್ರಿಮೂರ್ತಿಗಳಿಗೆ ಸಂಬಂಧಪಟ್ಟದ್ದು ಈ ಕ್ಷೇತ್ರ, ಪ್ರಯಾಗ ಕ್ಷೇತ್ರ. ಇಲ್ಲಿ ಪ್ರಯಾಗ ಕ್ಷೇತ್ರವನ್ನು, ಪ್ರಯಾಗದಲ್ಲಿ ಇರುವಂತಹ ಗಂಗೆಯನ್ನು
60,000 ಜನರು ರಕ್ಷಣೆಯನ್ನು ಮಾಡ್ತಾರೆ ದೇವತೆಗಳು ಅಂತಾರೆ. ಈ ಯಮುನೆಯನ್ನು ಸಪ್ತವಾಹನನಾದಂತಹ ಸೂರ್ಯ ರಕ್ಷಣೆಯನ್ನು ಮಾಡುತ್ತಾನೆ. ಸ್ವಯಂ ಇಂದ್ರದೇವರು ಇಲ್ಲಿನ ದೇವತೆಯಾಗಿದ್ದಾರೆ. ಸ್ವಯಂ ಭಗವಂತ ಎಲ್ಲ ದೇವತೆಗಳಿಂದ ಸಹಿತನಾಗಿ ಈ ಕ್ಷೇತ್ರದಲ್ಲಿ ವಾಸವನ್ನು ಮಾಡಿದ್ದಾನೆ. ಪ್ರಯಾಗದಲ್ಲಿ ನೆಗ್ರೋಧ ಅಂತ ಒಂದು ಪವಿತ್ರವಾದ ವೃಕ್ಷ ಇದೆ. ಆ ನೆಗ್ರೋಧ ವೃಕ್ಷದಲ್ಲಿ ಮಹರುದ್ರ ದೇವರ ಸನ್ನಿಧಾನ ಇದೆ. ಸ್ಥಾನಂ ರಕ್ಷಂತೆ ವೈ ದೇವಾಃ ಸರ್ವಪಾಪಹರಂ ಶುಭಂ. ಪ್ರಯಾಗಂ ಸ್ಮರಮಾಣಸ್ಯ ಸರ್ವಂ ಆಯಾತಿ ಸಂಕ್ಷಯಂ. ನಾವು ಊರಿನಲ್ಲಿ, ನಮ್ಮ ಊರಿನಲ್ಲಿಯೇನೇ ನಿತ್ಯವೂ ಪ್ರಯಾಗ ಸ್ಮರಣೆಯನ್ನು ಮಾಡಬೇಕು ಅಂತಾರೆ. ನಿತ್ಯ ಸ್ನಾನ ಮಾಡುತ್ತೇವಲ್ಲ ಮನೆಯಲ್ಲಿ, ಸ್ನಾನ ಮಾಡುವಾಗಲೂ ಪ್ರಯಾಗ 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 ಅಂತ 3 ಬಾರಿ ಪ್ರಯಾಗ ಸ್ಮರಣೆ ಮಾಡಿ ಸ್ನಾನ ಮಾಡಿದರೂ ಸಾಕು. ಪ್ರಯಾಗದ ಆ ಸಂಗಮದಲ್ಲಿ ಸ್ನಾನ ಮಾಡಿದ ಪುಣ್ಯ ಇದೆ. ಇವತ್ತಿಗೂ ಅನೇಕ ಶಿಷ್ಟರು, ಜ್ಞಾನಿಗಳು, ವಿದ್ವಾಂಸರು, ಹಿರಿಯರು ಆ ಪ್ರಯಾಗ ಸ್ಮರಣೆಯನ್ನು ಮಾಡಿ ಸ್ನಾನವನ್ನು ಮಾಡುವುದನ್ನು ನಾವು ಕಾಣುತ್ತೇವೆ. ಈ ಪ್ರಯಾಗದಲ್ಲಿ ಮಾಘ ಮಾಸದಲ್ಲಿ ವಿಶೇಷವಾದಂತಹ ಸ್ನಾನವನ್ನು ಹೇಳುತ್ತಾರೆ. ಅದು ಮುಂದೆ ಬರುತ್ತೆ, ಅಲ್ಲಿ ವಿವರಣೆಯನ್ನು ಕೊಡುತ್ತೇನೆ. ಪ್ರಯಾಗದ ಸುತ್ತಲೂ 5 ಕುಂಡಗಳಿವೆ ಅಂತಾರೆ. 5 ಕುಂಡಗಳ ಮಧ್ಯದಲ್ಲಿ ಪ್ರಯಾಗದ ಗಂಗಾ ನದಿ ಇದೆ. ಪಂಚಕುಂಡಾನೆ ರಾಜೇಂದ್ರ ಯೇಷಾಂ ಮಧ್ಯೇತು ಜಾಹ್ನವಿ. ಒಂದು ಮಾತು ನಾನು ನಿಮಗೆ ಹೇಳಬೇಕು. ನಾವು ಪ್ರಯಾಗಕ್ಕೆ ಮುಂದೆ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಆದರೆ ಇವತ್ತು ಇದನ್ನು ಚೆನ್ನಾಗಿ ಚಿಂತನೆ ಮಾಡಿದರೂ ಆ ಯಾತ್ರೆ ಮಾಡಿದ ಪುಣ್ಯ ಇದೆ. ಖರ್ಚಿಲ್ಲದೆ, ಶ್ರಮ ಇಲ್ಲದೆ ಕೂತು ಕೇಳಿದರೂ ಸಾಕು, ಶ್ರದ್ಧೆಯಿಂದ ಅದರ ಪುಣ್ಯದ ಯಾತ್ರಾ ಫಲವನ್ನು, ಪುಣ್ಯವನ್ನು ದೇವರು ನಿಶ್ಚಿತವಾಗಿಯೂ ಕೊಡ್ತಾನೆ. ಅದರಲ್ಲೇನು ಸಂದೇಹ ಪಡಬೇಕಾದದ್ದು ಇಲ್ಲ. ಅದಕ್ಕೆ ಹೇಳ್ತಾರೆ, ಯೋಜನಾನಂ ಸಹಸ್ರೇಶು ಗಂಗಾಂ ಸ್ಮರತಿಯೋ ನರಃ. ಪ್ರಯಾಗಕ್ಕೆ ನಾವು ಹೋಗೋದು ಬೇಡ, ಕಾಶಿಗೆ ನಾವು ಹೋಗೋದು ಬೇಡ. ನಮ್ಮ ಊರಲ್ಲಿ, ನಮ್ಮ ಮನೆಯಲ್ಲಿನೇ ಸ್ನಾನ ಮಾಡುವಾಗ ಗಂಗಾಂ ಸ್ಮರತಿಯೋ ನರಃ. ಗಂಗೆಯನ್ನು ಯಾರು ಸ್ಮರಣೆ ಮಾಡುತ್ತಾನೆ, ಸಾವಿರಾರು ಯೋಜನ ದೂರದಲ್ಲಿನೇ ಇದ್ದು ಗಂಗಾ ಸ್ಮರಣೆ ಮಾಡಿದರೂ ಆ ಗಂಗಾ ಸ್ನಾನದ ಪುಣ್ಯ, ಗಂಗಾ ಸ್ನಾನದ ಫಲ ಅವನಿಗೆ ಸಿಗುತ್ತೆ ಅಂತಾರೆ.